ಹಾಯ್ ವಿದ್ಯಾರ್ಥಿಗಳೇ, ಇವತ್ತು ನಾವು 5ನೇ ತರಗತಿ ಇಂಗ್ಲಿಷ್ ಬೈಲಿಂಗ್ವಲ್ 2ನೇ ಪಾಠ ಗೋನ್ ವಿತ್ ದ ಸ್ಕೂಟರ್ ಈ ಪಾಠದ ಬಗ್ಗೆ ನೋಡ್ತಾ ಹೋಗೋಣ. ಇಟ್ ವಾಸ್ ಅ ಸಮ್ಮರ್ ಆಫ್ಟರ್ನೂನ್. ಇದೊಂದು ಬೇಸಿಗೆಯ ಮಧ್ಯಾಹ್ನದ ಹೊತ್ತಾಗಿತ್ತು. ಗೋಪಿ ವಾಸ್ ಸಿಟ್ಟಿಂಗ್ ಇನ್ ದ ವರಾಂಡಾ ರೀಡಿಂಗ್ ಅ ಬುಕ್. ಸೊ ಗೋಪಿ ಏನು ಮಾಡ್ತಿದ್ದ, ಮನೆಯ ವರಾಂಡ ಹತ್ರ ಕೂತ್ಕೊಂಡು ಒಂದು ಪುಸ್ತಕವನ್ನು ಓದ್ತಾ ಇದ್ದ. ಸಡನ್ಲಿ ಹೀ ಹರ್ಡ್ ಸಮಥಿಂಗ್ ರಸ್ಲಿಂಗ್ ಪಾಸ್ಟ್ ಆ್ಯಂಡ್ ಫಾಲಿಂಗ್ ವಿತ್ ಅ ಥಡ್ ಇನ್ ದ ಗಾರ್ಡನ್. ಸೊ ತಕ್ಷಣ ಏನಾಗತ್ತೆ, ಅವನು ಓದ್ತಾ ಇದ್ನಲ್ಲ, ಪಕ್ಕದ ತೋಟದಲ್ಲಿ ಏನೋ ದೊಪ್ಪನೆ ಬಿತ್ತು ಅನ್ನೋ ಥರ ಸೌಂಡ್ ಆಯಿತು. ನೋಡಿ, ಇಲ್ಲಿ ರಸ್ಲಿಂಗ್ ಪಾಸ್ಟ್ ಅಂತ ಅಂದರೆ ಈ ಒಣಗಿದ ಎಲೆಗಳು ಸರಸರನೆ ಮಾಡುವಂತಹ ಒಂದು ಶಬ್ದವನ್ನು ನಾವು ರಸ್ಲಿಂಗ್ ಅಂತ ಹೇಳ್ಬಿಟ್ಟು ಕರಿತೇವೆ. ಹಾಗೆಯೇ ಥಡ್ ಅಂತ ಅಂದರೆ ದೊಪ್ಪನೆ ಬಿದ್ದಂತಹ ಶಬ್ದವನ್ನು ಇಂಗ್ಲೀಷಲ್ಲಿ ಥಡ್ ಅಂತ ಹೇಳಿಬಿಟ್ಟು ಯೂಸ್ ಮಾಡ್ತೇವೆ. ಸೊ ಹಾಗಾಗಿ ಏನೋ ಬಿತ್ತು ಅಂತ ಹೇಳಿಬಿಟ್ಟು ಅವನೇನು ಮಾಡ್ತಾನೆ, ಆ ಶಬ್ದವನ್ನು ಕೇಳಿಸ್ಕೊಳ್ತಾನೆ. ಹಿ ವಂಡರ್ಡ್ ವಾಟ್ ಇಟ್ ಕುಡ್ ಬಿ. ಅವನಿಗೆ ಆಶ್ಚರ್ಯ ಆಗುತ್ತೆ, ಏನಿರ್ಬೋದಿದು ಅನ್ನುವಂಥದ್ದು. ಪರ್ಹ್ಯಾಪ್ಸ್ ಇಟ್ ವಾಸ್ ಅ ಮ್ಯಾಂಗೋ ಫಾಲಿಂಗ್ ಫ್ರಮ್ ದ ಟ್ರೀ. ಏನಾದರೂ ಮಾವಿನ ಹಣ್ಣು ಏನಾದರೂ ಬಿತ್ತ ಅನ್ನುವಂಥದ್ದು ಇವನ ಮನಸ್ಸಲ್ಲಿ ಓಡ್ತಾ ಇರುತ್ತೆ. ಇಮಿಡಿಯೇಟ್ಲಿ ಗೋಪಿ ಪುಟ್ ಹಿಸ್ ಬುಕ್ ಅಸೈಡ್, ಗಾಟ್ ಅಪ್ ಆ್ಯಂಡ್ ರ್ಯಾನ್ ಇನ್ ಟು ದ ಗಾರ್ಡನ್. ತಕ್ಷಣ ಏನು ಮಾಡ್ತಾನೆ, ತಾನು ಓದ್ತಾ ಇರುವಂಥ ಬುಕ್ಕನ್ನು ಸೈಡಿಗಿಟ್ಬಿಟ್ಟು ಏನು ಮಾಡ್ತಾನೆ, ಆ ಗಾರ್ಡನ್ ಕಡೆ ಓಡ್ತಾನೆ. ನೋಡಿ, ಇಲ್ಲಿ ರ್ಯಾನ್ ಅಂತ ಇದೆ. ಸೊ ಈ ರ್ಯಾನ್ ಅನ್ನುವಂತಹ ಪದ ಏನಾಗಿದೆ ಅಂದರೆ ಪಾಸ್ಟ್ ಟೆನ್ಸಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಪ್ರೆಸೆಂಟು ರನ್ ಆಗುತ್ತೆ, ಪಾಸ್ಟ್ ರ್ಯಾನ್ ಆಗುತ್ತೆ. ಹಾಗಾಗಿ ಅವನು ಗಾರ್ಡನ್ಗೆ ಏನಿರ್ಬೋದು, ಬಿದ್ದಿದ್ದೇನು ಅಂತ ನೋಡಲಿಕ್ಕೆ ಹೋಗ್ತಾನೆ. ಹೀ ಸರ್ಚ್ಡ್ ಇನ್ ಬಿಟ್ವೀನ್ ದ ಥಿಕ್ ಗ್ರಾಸ್ ನಿಯರ್ ದ ಗಾರ್ಡನ್ ಫೆನ್ಸ್. ಹಾಗೆ ನೀನು ಹೋಗ್ತಾ ಸರ್ಚ್ಡ್, ಅವನು ಹುಡುಕ್ತಾನೆ ಆ ಥಿಕ್ ಗ್ರಾಸ್ ಅಂದರೆ ಅಲ್ಲಿ ಎಲ್ಲ ಹುಲ್ಲು ಬೆಳೆದಿರುತ್ತೆ ಅಲ್ಲಿ. ಸೊ ಅಲ್ಲಿ ಎಲ್ಲ ಏನು ಮಾಡ್ತಾನೆ ಇವನು, ಅದನ್ನೆಲ್ಲ ಹುಡುಕ್ತಾ ಹೋಗ್ತಾನೆ. ಗಾರ್ಡನ್ ಫೆನ್ಸ್, ನೋಡಿ ಗಾರ್ಡನ್ ಫೆನ್ಸ್ ಅಂತ ಅಂದರೆ, ಫೆನ್ಸ್ ಅಂದರೆ ಬೇಲಿ, ಗಾರ್ಡನ್ಗೆ ಸುತ್ತಲೂ ಹಾಕಿರುವಂಥ ಬೇಲಿಯನ್ನು ಫೆನ್ಸ್ ಅಂತ ಹೇಳಿಬಿಟ್ಟು ಕರಿತವೆ. ಬಟ್ ಹಿ ಫೌಂಡ್ ನಥಿಂಗ್. ಸೊ ಅಲ್ಲಿ ಇವನಿಗೇನೂ ಸಿಗಲಿಲ್ಲ. ಫೌಂಡ್ ನಥಿಂಗ್. ಸೊ ಫೌಂಡ್ ಅನ್ನುವಂಥದ್ದು ಫೈಂಡ್ ಅದರ ಪಾಸ್ಟ್ ಟೆನ್ಸ್. ಹಿ ಲುಕ್ಡ್ ಅಮಾಂಗ್ ದ ಬುಷಸ್. ಜೊತೆಗೆ ಅವನೇನು ಮಾಡ್ತಾನೆ, ಆ ಬುಷಸ್ಗಳಲ್ಲೂ ಕೂಡ ನೋಡ್ತಾ ಹೋಗ್ತಾನೆ. ಎಸ್, ಬುಷಸ್ ಅಂತ ಅಂದರೆ ಪೊದೆಗಳು, ಸಣ್ಣ ಮರದ ಪೊದೆಗಳೇನಿರ್ತವೆ ಅವುಗಳನ್ನು ನಾವು ಬುಷಸ್ ಅಂತ ಹೇಳ್ಬಿಟ್ಟು ಕರಿತೇವೆ. ದೆನ್ ನಥಿಂಗ್ ವಾಸ್ ದೇರ್ ಅಗೇನ್. ಸೊ ಅಲ್ಲೂ ಕೂಡ ಏನೂ ಇರಲಿಲ್ಲ. ದೆನ್ ಹಿಸ್ ಐಸ್ ಫೆಲ್ ಆನ್ ಅ ಹೀಪ್ ಆಫ್ ಡ್ರೈ ಲೀವ್ಸ್. ಅದಾದಮೇಲೆ ಪಕ್ಕದಲ್ಲಿ ಒಂದು ಒಣಗಿದ ಎಲೆಗಳ ರಾಶಿ ಬಿದ್ದಿರುತ್ತೆ, ಅದರ ಕಡೆ ಇವನ ಗಮನ ಹೋಗುತ್ತೆ. ಸೊ ನೋಡಿ, ಲೀವ್ಸ್ ಅಂತ ಇದೆ. ಸೊ ಲೀವ್ಸ್ ಅನ್ನುವಂಥದ್ದು ಪ್ಲೂರಲ್, ಇದರ ಸಿಂಗ್ಯುಲರ್ ಏನಾಗುತ್ತೆ, ಲೀಫ್ ಆಗುತ್ತೆ. ಸೊ ಲೀಫಿನ ಪ್ಲೂರಲ್ ಫಾರ್ಮ್ ಲೀವ್ಸ್. ದೆರ್ ವಾಸ್ ಅ ವೈಟ್ ಬಾಲ್ ಆನ್ ದ ಹೀಪ್. ಸೊ ಏನು ಲೀವ್ಸ್ನ ಹೀಪ್ ಏನಿತ್ತು ಅಥವಾ ರಾಶಿ ಏನಿತ್ತು ಅದರ ಮೇಲೆ ಒಂದು ವೈಟ್ ಬಾಲ್ ಬಿದ್ದಿರುತ್ತೆ. ಗೋಪಿ ರೀಚ್ಡ್ ಔಟ್ ಆ್ಯಂಡ್ ಟುಕ್ ದ ಬಾಲ್ ಇನ್ ಹಿಸ್ ಹ್ಯಾಂಡ್ಸ್. ಸೊ ಅಲ್ಲಿಗೆ ಹೋಗ್ಬಿಟ್ಟು ಏನು ಮಾಡ್ತಾನೆ, ಆ ಒಂದು ಬಾಲನ್ನು ಇವನು ತೆಗೆದುಕೊಳ್ತಾನೆ. ಸೊ ಇಟ್ ವಾಸ್ ಅ ಹಾಕಿ ಬಾಲ್. ಸೊ ಆ ಬಾಲ್ ಯಾವುದ್ರದ್ದು ಆಗುತ್ತೆ ಅಂತ ಅಂದರೆ ಹಾಕಿ ಕ್ರೀಡೆ ಅಥವಾ ಆಟ ಏನು ಆಡ್ತಾರೆ ಅದರದ್ದು ಬಾಲ್ ಆಗಿರುತ್ತೆ. ಗೋಪಿ ವಂಡರ್ಡ್ ಹೂಸ್ ಬಾಲ್ ಕುಡ್ ದಿಸ್ ಬಿ. ಗೋಪಿಗೆ ಆಶ್ಚರ್ಯ ಆಗುತ್ತೆ, ಯಾರ್ದಿರ್ಬೋದು ಈ ಬಾಲ್ ಅನ್ನುವಂಥದ್ದು. ಹಿ ಲುಕ್ಡ್ ಅರೌಂಡ್. ಅವನು ಸುತ್ತಲೂ ನೋಡ್ತಾನೆ. ಆ್ಯಂಡ್ ಪೀಪಡ್ ಔಟ್ಸೈಡ್. ವಿದ್ಯಾರ್ಥಿಗಳೇ, ಇಲ್ಲಿ ಪೀಪಡ್ ಅಂತ ಅಂದರೆ ನೋಡಿ, ಪೀಪಡ್ ಅನ್ನುವಂಥ ಪದ ಇಣುಕಿ ನೋಡಿದ ಅನ್ನುವಂಥ ಅರ್ಥವನ್ನು ಕೊಡ್ತದೆ. ಹಾಗಾಗಿ ಅವನು ಸುತ್ತಲೂ ನೋಡ್ತಾನೆ, ಜೊತೆಗೆ ಔಟ್ಸೈಡ್ ದ ಗೇಟ್. ಪೀಪಡ್ ಔಟ್ಸೈಡ್ ದ ಗೇಟ್. ಗೇಟಿನ ಹೊರಗಡೆ ಇಣುಕಿ ನೋಡ್ತಾನೆ, ಯಾರಾದರೂ ಇದ್ದಾರಾ ಅಂತ. ಬಟ್ ಕುಡ್ ಸಿ ನೋ ಒನ್. ಆದರೆ ಅಲ್ಲಿ ಯಾರೂ ಕಾಣೋದಿಲ್ಲ ಅವನಿಗೆ. ಜಸ್ಟ್ ದೆನ್ ಹೀ ಹರ್ಡ್ ಹಿಸ್ ಮದರ್ ಕಾಲಿಂಗ್. ನೆಕ್ಸ್ಟ್ ಏನು ಮಾಡ್ತಾನೆ,
ತಕ್ಷಣ ತನ್ನ ತಾಯಿ ಕರಿತಾ ಇರುವಂತಹ ಶಬ್ದ ಕೇಳಿಸುತ್ತೆ. ಏನು ಹೇಳ್ತಿರ್ತಾರೆ ತಾಯಿ? ಗೋಪಿ, ವಾಟ್ ಆರ್ ಯು ಡೂಯಿಂಗ್ ಔಟ್ ಇನ್ ದ ಗಾರ್ಡನ್? ಗೋಪಿ, ಏನು ಮಾಡ್ತಿದೀಯಾ ಹೊರಗಡೆ, ಏನು ಮಾಡ್ತಿದೀಯಾ ನೀನು ಅಂತ ಹೇಳ್ತಾ, ಇಟ್ ಇಸ್ ವೆರಿ ಹಾಟ್, ಕಮ್ ಇನ್ಸೈಡ್, ತುಂಬ ಬಿಸಿಲಿದೆ, ಒಳಗಡೆ ಬಾ ಅಂತೇಳ್ಬಿಟ್ಟು ಕರೀತಾರೆ. ತಕ್ಷಣ ಗೋಪಿ ವೆಂಟ್ ಇನ್ಸೈಡ್. ಸೊ ಗೋಪಿ ಏನು ಮಾಡ್ತಾನೆ? ಇನ್ಸೈಡ್, ಒಳಗಡೆ ಹೋಗ್ತಾನೆ. ಸೊ ನೋಡಿ, ವೆಂಟ್ ಅನ್ನುವಂಥದ್ದು ಕೂಡ ಪಾಸ್ಟ್ ಟೆನ್ಸ್, ಅದರ ಪ್ರೆಸೆಂಟ್ ಟೆನ್ಸ್ ಗೋ ಆಗತ್ತೆ. ಓಕೆ, ಸೊ ವೆಂಟಿನ ಪ್ರೆಸೆಂಟ್ ಟೆನ್ಸ್ ಗೋ. ಗೋಪಿ ವೆಂಟ್ ಇನ್ಸೈಡ್ ಆ್ಯಂಡ್ ಡ್ರ್ಯಾಂಕ್ ಅ ಗ್ಲಾಸ್ ಆಫ್ ವಾಟರ್. ಸೊ ಏನು ಮಾಡ್ತಾನೆ? ಒಳಗಡೆ ಹೋಗ್ತಾನೆ, ಹೋಗಿ ನೀರನ್ನು ಕುಡಿದು, ಹಿ ಲೇ ಡೌನ್ ಆನ್ ದ ಮ್ಯಾಟ್ ಆ್ಯಂಡ್ ಸೆಡ್ ಟು ಹಿಮ್ಸೆಲ್ಫ್. ಸೊ ನೀರನ್ನು ಕುಡಿದು ಏನು ಮಾಡ್ತಾನೆ? ಸ್ವಲ್ಪ ಹೊತ್ತು ಮಲ್ಕೊಂಡು ಯೋಚನೆ ಮಾಡ್ತಾನೆ. ಏನಂತ? ಐ ಕಾಂಟ್ ಕೀಪ್ ದಿಸ್ ಬಾಲ್ ಫಾರ್ ಮೈ ಸೆಲ್ಫ್, ಐ ವಿಲ್ ಆಸ್ಕ್ ಅರೌಂಡ್. ನಾನು ಈ ಬಾಲನ್ನು ನನ್ನ ಹತ್ರ ಇಟ್ಕೊಳ್ಳೋ ಹಾಗಿಲ್ಲ ಅಥವಾ ಇಟ್ಕೋಬಾರ್ದು, ಯಾಕಂದರೆ ಇದು ಬೇರೆಯರ್ದು ಅನ್ನುವಂತಹ ಮೈಂಡ್ ಸೆಟ್ಟಲ್ಲಿ ಹೇಳ್ತಾನೆ ಐ ವಿಲ್ ಆಸ್ಕ್ ಅರೌಂಡ್, ನಾನು ಬೇರೆ ಕೇಳಬೇಕು ಅನ್ನುವಂಥದ್ದು. ಇನ್ ದ ಈವ್ನಿಂಗ್ ಗೋಪಿ ವೆಂಟ್ ಟು ದ ನಿಯರ್ ಬೈ ಪ್ಲೇ ಗ್ರೌಂಡ್ ವೇರ್ ಆಲ್ ಹಿಸ್ ಫ್ರೆಂಡ್ಸ್ ರೆಗ್ಯುಲರ್ಲಿ ಗ್ಯಾದರ್ಡ್ ಟು ಪ್ಲೇ ಹಾಕಿ. ನೋಡು, ಈವ್ನಿಂಗ್ ಏನು ಮಾಡ್ತಾನೆ? ಅವನು ಪ್ರತಿ ಸಲ ಎಲ್ಲ ಫ್ರೆಂಡ್ಸ್ ಸೇರಿಕೊಂಡು ಹಾಕಿಯನ್ನು ಆಡ್ತಿರುವಂತಹ ಆ ಒಂದು ಜಾಗಕ್ಕೆ ಹೋಗ್ತಾನೆ, ಪ್ಲೇ ಗ್ರೌಂಡಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ಕೇಳ್ತಾನೆ, ಫ್ರೆಂಡ್ಸ್, ದಿಸ್ ಆಫ್ಟರ್ನೂನ್ ಐ ಫೌಂಡ್ ಅ ಬಾಲ್, ಡಿಡ್ ಎನಿ ಆಫ್ ಯು ಲೂಸ್ ಯುವರ್ ಬಾಲ್ ರೀಸೆಂಟ್ಲಿ? ಸ್ನೇಹಿತರೆ, ನಾನಿವತ್ತು ಒಂದು ಬಾಲನ್ನು ಹುಡುಕಿದ್ದೇನೆ, ಅಂದರೆ ಆಫ್ಟರ್ನೂನ್ ನನಗೆ ಒಂದು ಬಾಲ್ ಸಿಕ್ಕಿದೆ. ಯಾರಾದರೂ ಈ ಮಧ್ಯಾಹ್ನ ಯಾರಾದರೂ ಬಾಲನ್ನು ಕಳ್ಕೊಂಡಿದ್ದೀರಾ ಅಂತ ಕೇಳ್ತಾನೆ. ಆವಾಗ ಮನೋಜ್ ಹೇಳ್ತಾನೆ. ಸೊ ಮನೋಜ್ ಹೇಳ್ತಾನೆ, ಐ ಲಾಸ್ಟ್ ಅ ಬಾಲ್ 4 months ಎಗೋ. ಸೊ ನಾನು 4 ತಿಂಗಳ ಹಿಂದೆ ಒಂದು ಬಾಲನ್ನು ಕಳ್ಕೊಂಡಿದ್ದೆ ಅಂತ. ಅವಾಗ ಗೋಪಿ ಹೇಳ್ತಾನೆ, ಗೋಪಿ ಸೈಡ್, ಸೊ ದ ಬಾಲ್ ದ್ಯಾಟ್ ಐ ಫೌಂಡ್ ಕೆನಾಟ್ ಬಿ ಯುವರ್ಸ್. ಸೊ ಹಾಗಾಗಿ ನಾನು ತೆಗೆದುಕೊಂಡಿರುವಂಥದ್ದು ಅಥವಾ ನನಗೆ ಸಿಕ್ಕಿರುವಂಥ ಬಾಲು ನಿಂದಲ್ಲ ಅಂತ ಖಾತ್ರಿ ಆಯಿತು ಅಂತ ಹೇಳ್ತಾನೆ. ಆವಾಗ ರಮಣಿ ಸೈಡ್, ಸೊ ಅಲ್ಲಿ ರಮಣಿ ಅನ್ನುವಂಥ ಹುಡುಗಿ ಕೂಡ ಇರ್ತಾಳೆ. ಅವಳು ಹೇಳ್ತಾಳೆ, ದೆನ್ ದ ಬಾಲ್ ಈಸ್ ಮೈನ್, ಹಾಗಾದರೆ ಆ ಬಾಲ್ ನಂದಾಗಿರ್ಬೋದು ಅಂತ ಹೇಳ್ತಾಳೆ. ಹೌ ಡು ಯು ನೋ ಆಸ್ಕ್ಡ್ ಗೋಪಿ. ಸೊ ಹೇಳ್ತಾನೆ, ಹೇಗೆ ಗೊತ್ತು ನಿಮಗೆ, ಅದು ನಿಂದೆ ಬಾಲ್ ಅಂತ ಹೇಗೆ ಹೇಳ್ತೀಯಾ ಅಂತ ಗೋಪಿ ಹೇಳಿ, ವಾಟ್ ಕಲರ್ ಇಸ್ ಇಟ್, ನಿಂದೆ ಆಗಿದ್ರೆ ಯಾವ ಕಲರ್ ಇದೆ ಹೇಳು ನೋಡೋಣ ಅಂತ ಗೋಪಿ ರಮಣಿಗೆ ಕೇಳ್ತಾನೆ. ಶೋ ಮೀ ದ ಬಾಲ್ ಆ್ಯಂಡ್ ಐ ವಿಲ್ ಟೆಲ್ ಯು, ಸಿಡ್ ರಮಣಿ ಸ್ಮೈಲಿಂಗ್ಲಿ. ಸೊ ಹಾಗಾಗಿ ರಮಣಿ ಸ್ಮೈಲ್ ಕೊಡ್ತಾ ನಗ್ತಾ ಹೇಳ್ತಿರ್ತಾಳೆ, ತೋರಿಸು ಆ ಬಾಲ್ ಯಾವುದು ಅಂತ ತೋರಿಸು, ನಾನು ಬೇಕಾದರೆ ಹೇಳ್ತೀನಿ ಯಾವ ಕಲರು ಅಂತೇಳ್ಬಿಟ್ಟು. ಸೊ ಅನದರ್ ಫ್ರೆಂಡ್, ಹಾಗೆಯೇ ಮತ್ತೊಬ್ಬ ಫ್ರೆಂಡ್ ದೀಪಕ್ ಬೋಸ್ಟೆಡ್ ದ್ಯಾಟ್ ಹಿಸ್ ಫಾದರ್ ಹ್ಯಾಡ್ ಬಾಟ್ ಹಿಮ್ ಅ ಬ್ರ್ಯಾಂಡ್ ನ್ಯೂ ಫುಟ್ಬಾಲ್ ದ ಪ್ರೀವಿಯಸ್ ಡೇ. ಹಾಗೆಯೇ ದೀಪಕ್ ಅನ್ನುವಂಥ ಇನ್ನೊಬ್ಬ ಹುಡುಗ ಇರ್ತಾನೆ. ಅವನು ಭಾಳಷ್ಟು ಜಂಬದಿಂದ ಅಥವಾ ತುಂಬ ಗರ್ವದಿಂದ ಖುಷಿಯಿಂದ ಹೇಳ್ತಿರ್ತಾನೆ. ಏನಂತ? ನನ್ನ ತಂದೆ ಲಾಸ್ಟ್ ಮಂತ್ ಏನು ಮಾಡ್ತಾನೆ, ನನಗೆ ಒಂದು ಈ ಹಿಂದಿನ ದಿನ ನನಗೆ ಒಂದು ಬಾಲನ್ನು, ಎಂಥ ಬಾಲ್ ಅದು, ಫುಟ್ಬಾಲನ್ನು ತಂದು ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. ದ ಬಾಲ್ ಐ ಫೌಂಡ್ ಈಸ್ ಅ ಹಾಕಿ ಬಾಲ್, ಸಿಟ್ ಗೋಪಿ. ಆದರೆ ಗೋಪಿ ಹೇಳ್ತಾನೆ, ನೀನು ಹೇಳ್ತಿರುವಂಥದ್ದು ಫುಟ್ಬಾಲ್ ಬಗ್ಗೆ, ಬಟ್ ನನಗೆ ಸಿಕ್ಕಿರೋದು ಹಾಕಿ ಬಾಲ್. ಸೊ ಎರಡಕ್ಕೂ ಭಾಳಷ್ಟು ಡಿಫ್ರೆನ್ಸ್ ಇರುತ್ತೆ. ಹಾಕಿ ಬಾಲ್ ತುಂಬ ಚಿಕ್ಕದಿರುತ್ತೆ, ಚೆಂಡು ಅಥವಾ ಟೆನ್ನಿಸ್ ಬಾಲ್ ಆ ಒಂದು ಹೆಚ್ಚು ಕಡಿಮೆ ಆ ಸೈಜಲ್ಲಿರುತ್ತೆ. ಆದರೆ ವಾಲಿಬಾಲ್ ತುಂಬ ದೊಡ್ಡದಿರುತ್ತೆ, ಹಾಗಾಗಿ, ಅಥವಾ ಫುಟ್ಬಾಲ್ ತುಂಬ ದೊಡ್ಡದಿರುತ್ತೆ, ಹಾಗಾಗಿ ನಿನ್ನ ಬಾಲ್ ಅಲ್ಲ ಅನ್ನುವಂಥದ್ದನ್ನು ಹೇಳಿ ಎವ್ರಿ ಒನ್ ಲಾಫ್ಟ್. ಆವಾಗ ಎಲ್ಲರೂ ಕೂಡ ನಗ್ತಾರೆ. ಗೋಪಿ ಟುಕ್ ಔಟ್ ದ ಬಾಲ್ ಫ್ರಮ್ ಹಿಸ್ ಪಾಕೆಟ್. ಸೊ ಇವಾಗ ಗೋಪಿ ಏನು ಮಾಡ್ತಿದ್ದಾನೆ, ಬಾಲನ್ನು ತನ್ನ ಪಾಕೆಟಿಂದ ಹೊರಗಡೆ ತೆಗಿತಿದ್ದಾನೆ. ಮನೋಜ್ ಗ್ರಾಬ್ಡ್ ಇಟ್ ಆ್ಯಂಡ್ ಟಾಸ್ಡ್ ಇಟ್ ಓವರ್ ಟು ದೀಪಕ್. ನೋಡಿ, ಇವಾಗ ಏನು ಮಾಡ್ತಿದ್ದಾನೆ, ಅವನು ಜೋಬಿನಿಂದ ಕೈಯಲ್ಲಿ ತೆಗೆದ ತಕ್ಷಣ ಮನೋಜ್ ಏನು ಮಾಡ್ತಾನೆ, ಅದನ್ನು ಗ್ರಾಬ್ಡ್ ಅಂದರೆ ಅದನ್ನು ಕಿತ್ಕೊಂಡು ಅವನ ಕೈಯಿಂದ ಇಸ್ಕೊಂಡು ಇದನ್ನು ಟಾಸ್ಡ್ ಅಂದರೆ ದೀಪಕ್ಕಿಗೆ ಏನು ಮಾಡ್ತಾನೆ, ಎಸಿತಾನೆ. ಸೀಯಿಂಗ್ ದಿಸ್, ಇದನ್ನು ನೋಡ್ತಿದ್ದಂಥ ಗೋಪಿ ಸೆಡ್ ಅಟ್ ದ ಟಾಪ್ ಆಫ್ ಹಿಸ್ ವಾಯ್ಸ್, ಸ್ವಲ್ಪ ಜೋರಾಗಿ ಹೇಳ್ತಾನೆ ಗೋಪಿ, ಸ್ಟಾಪ್, ಐ ಸೇ ಸ್ಟಾಪ್,
ಲೆಟ್ ಇಸ್ ಪ್ಲೇ ಬಿಫೋರ್ ಇಟ್ ಗೆಟ್ಸ್ ಡಾರ್ಕ್. ಅವಾಗ ಹೇಳ್ತಾನೆ ಸ್ಟಾಪ್ ಮಾಡಿ, ಈ ಥರ ನೀವು ಕಿತ್ತಾಡೋದನ್ನು ಅಥವಾ ಒಬ್ಬರಿಂದ ಇನ್ನೊಬ್ಬರಿಗೆ ಬಾಲ್ ಎಸೆಯೋದನ್ನು ಸ್ಟಾಪ್ ಮಾಡಿ. ನಾವೇನು ಮಾಡೋಣ, ಹೀಗೆ ಆಡೋಕ್ಕಿಂತ ನಾವು ಆಟ ಆಡೋದು ತುಂಬ ಒಳ್ಳೆಯದು. ಹಾಗಾಗಿ ಕತ್ಲಾಗೋಕ್ಕಿಂತ ಮುಂಚೆ ಬಿಫೋರ್ ಇಟ್ ಗೆಟ್ಸ್ ಡಾರ್ಕ್ ನಾವೇನು ಮಾಡೋಣ, ಪ್ಲೇ ಮಾಡೋಣ ಅಥವಾ ಆಟ ಆಡೋಣ ಅಂತ ಗೋಪಿ ಹೇಳ್ತಿದ್ದಾನೆ. ಮನೋಜ್ ವೆಂಟ್ ಟು ದ ಗೋಲ್ ಪೋಸ್ಟ್. ಹಾಗಾಗಿ ತಕ್ಷಣ ಏನು ಮಾಡ್ತಾನೆ ಮನೋಜ್, ಅಲ್ಲಿ ಗೋಲ್ ಇರುವಂತಹ, ಗೋಲ್ ಅಂತ ಏನು ಬಾರಿಸ್ತಾರಲ್ಲ ಅಥವಾ ಗೋಲ್ ಹಾಕ್ತಾರಲ್ಲ ಅಲ್ಲಿ ಹೋಗಿ ನಿಂತ್ಕೊಳ್ತಾನೆ. ಆ್ಯಂಡ್ ಹೀ ಲೈಕ್ ಟು ಬಿ ಅ ಗೋಲ್ ಕೀಪರ್. ಅವನಿಗೆ ಗೋಲ್ ಕೀಪರ್ ಆಗೋದಂದರೆ ತುಂಬ ಇಷ್ಟ ಇರುತ್ತೆ. ಹಾಗಾಗಿ ಅವನು ಅಲ್ಲಿ ಹೋಗಿ ನಿಂತ್ಕೊಳ್ತಾನೆ. ಗೋಪಿ ಸ್ಟುಡ್ ಅಟ್ ದ ಸೆಂಟರ್ ಆಫ್ ಫೀಲ್ಡ್ ಹೋಲ್ಡಿಂಗ್ ದ ಹಾಕಿ ಸ್ಟಿಕ್. ಸೊ ಅವನೇನು ಮಾಡ್ತಾನೆ, ಆ ಫೀಲ್ಡಿನ ಮಧ್ಯೆ ಯಾರು ನಿಂತ್ಕೊಳ್ತಾರೆ, ಗೋಪಿ ನಿಂತ್ಕೊಳ್ತಾನೆ ತನ್ನ ಬ್ಯಾಟನ್ನು ಹಿಡ್ಕೊಂಡು, ಹಾಕಿ ಸ್ಟಿಕ್ ಅಂತ ಏನು ಕರೀತವೆ. ದೆನ್ ಹಿ ಪಾಸ್ ದ ಬಾಲ್ ಟು ದೀಪಕ್. ಅಲ್ಲಿಂದ ದೀಪಕ್ಗೆ ಬಾಲನ್ನು ಪಾಸ್ ಮಾಡ್ತಾನೆ. ಹೂ ಡ್ರೋ ದ ಬಾಲ್ ಟುವರ್ಡ್ಸ್ ರಮಣಿ. ಸೊ ದೀಪಕ್ ಏನು ಮಾಡ್ತಾನೆ, ಅಲ್ಲಿಂದ ಬಾಲನ್ನು ತಳ್ತಾನೆ ಯಾರ ಕಡೆ, ರಮಣಿ ಕಡೆ. ನೋಡಿ, ಡ್ರೋ ಅನ್ನುವಂಥ ಪದ ಏನಿದೆ, ಸೊ ಡ್ರೋ ಅನ್ನುವಂಥ ಪದ ಕೂಡ ಇಲ್ಲಿ ಡ್ರೈವ್ ಅದರ ಪಾಸ್ಟ್ ಟೆನ್ಸ್ ಆಗುತ್ತೆ. ಡ್ರೋ ದ ಬಾಲ್ ಟುವರ್ಡ್ಸ್ ರಮಣಿ. ಟುವರ್ಡ್ಸ್ ಅಂದರೆ ಅವರ ಕಡೆ. ರಮಣಿ ಡ್ರಿಬ್ಬಲ್ಡ್ ದ ಬಾಲ್ ವಿತ್ ದ ಸ್ಟಿಕ್ ಆ್ಯಂಡ್ ಇಟ್ ವೆಂಟ್ ಟು ಜೆ. ಜೊತೆಗೆ ರಮಣಿ ಏನು ಮಾಡ್ತಾಳೆ, ಆ ಬಾಲನ್ನು ಡ್ರಿಬ್ಬಲ್ಡ್. ನೋಡಿ, ಈ ಪದ ನಮಗೆ ಭಾಳಷ್ಟು ಹೊಸ್ತು ಅನಿಸುತ್ತೆ ವಿದ್ಯಾರ್ಥಿಗಳೇ. ಡ್ರಿಬ್ಬಲ್ಡ್ ಅಂತ ಅಂದರೆ ಪುಟ್ಸೋದು. ನಾವು ಬಾಲನ್ನು ಹಿಡ್ಕೊಂಡು ಪುಟ್ಟಿಸ್ತೀವಿ ಅಲ್ವಾ, ನೆಲಕ್ಕೆ ಬಡಿದು ಅದು ಪುಟ್ಟಿದು ನಮ್ಮ ಕೈಯಲ್ಲಿ ಬರುತ್ತೆ. ಸೊ ಅದು ಡ್ರಿಬ್ಬಲ್ಡ್. ಆದರೆ ಇಲ್ಲಿ ರಮಣಿ ಏನು ಮಾಡ್ತಿದ್ದಾಳೆ, ಆ ಬಾಲನ್ನು ಹಾಕಿ ಸ್ಟಿಕ್ಕಿಂದನೇ ಪುಟ್ಟಿಸ್ತಿದ್ದಾಳೆ. ಸೊ ಅದೊಂದು ಸ್ಕಿಲ್ ಕೂಡ. ಹಾಗಾಗಿ ಪುಟ್ಟಿಸ್ತಾ ಅದನ್ನು ಎಲ್ಲಿಗೆ ಕಳಿಸಿದ್ದಾಳೆ ಅಂತ ಅಂದರೆ ಜೆ ಕಡೆ ಅದನ್ನು ಮೂವ್ ಮಾಡ್ತಿದ್ದಾಳೆ. ಯಾರು, ರಮಣಿ. ಓಕೆ, ಮುಂದೆ ಕಮ್ ಆನ್ ಜೆ, ಪ್ಲೇ ದ ಶಾಟ್ ಆ್ಯಂಡ್ ಡ್ರೈವ್ ಇಟ್ ಟುವರ್ಡ್ಸ್ ದ ಗೋಲ್ ಪೋಸ್ಟ್, ಮನೋಜ್ ಸೆಡ್ ಲೌಡ್ಲಿ. ಸೊ ಇವಾಗ ಮನೋಜ್ ಹೇಳ್ತಿದ್ದಾನೆ, ಕಮ್ ಆನ್ ಜೆ, ಜೋರಾಗಿ ಹೊಡಿ, ಅದನ್ನು ಗೋಲ್ ಕಡೆ ಹೊಡಿ ಅಂತೇಳ್ಬಿಟ್ಟು ಮನೋಜ್ ಹೇಳ್ತಿದ್ದಾನೆ. ಜೆ ಟೈಟನ್ಡ್ ಹಿಸ್ ರಿಸ್ಟ್ ಅರೌಂಡ್ ದ ಸ್ಟಿಕ್ ವಿತ್ ದ ಫ್ಲ್ಯಾಟ್ ಸೈಡ್ ಟಚಿಂಗ್ ಟು ದ ಬಾಲ್. ಸೊ ಇವಾಗ ಏನು ಮಾಡ್ತಿದ್ದಾನೆ, ಜೆ ಗಟ್ಟಿಯಾಗಿ ಹಿಡ್ಕೊಳ್ತಿದ್ದಾನೆ. ಆ ಒಂದು ಗೋಲ್ ಸ್ಟಿಕ್ ಏನಿರ್ತದೆ ಅದರ ಒಂದು ಹಿಡಿಯನ್ನು ತುಂಬ ಗಟ್ಟಿಯಾಗಿ ಹಿಡ್ಕೊಳ್ತಾನೆ. ಇಲ್ಲಿ ನಾವು ರಿಸ್ಟ್ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ ರಿಸ್ಟ್ ಅಂತ ಅಂದರೆ ಏನು, ನಮ್ಮ ಅಂಗೈ ಏನಿರ್ತದೆ, ಸೊ ಅದನ್ನು ನಾವು ರಿಸ್ಟ್ ಅಂತ ಕರಿತೇವೆ. ಸೊ ಹಿಡ್ಕೊಳ್ಳುವಂಥದ್ದು, ಭಾಳಷ್ಟು ಗ್ರಿಪ್ ಸಿಗುತ್ತೆ. ಅದನ್ನು ಹಿಡ್ಕೊಂಡು ಆ ಬ್ಯಾಟ್ ಹೇಗಿರುತ್ತೆ ಅಂತ ನಿಮಗೆಲ್ಲ ಐಡಿಯಾ ಇದೆ. ಕೆಳಗಡೆ ಸ್ವಲ್ಪ ಫ್ಲ್ಯಾಟ್ ಇರುತ್ತೆ. ಸೊ ಆ ಫ್ಲ್ಯಾಟ್ ಕಡೆ ಬಾಲನ್ನು ಇಟ್ಕೊಂಡು ಅದನ್ನು ಹೊಡಿಲಿಕ್ಕೆ ಜೆ ಕಾಯ್ತಿದ್ದಾನೆ. He hit the ball so hard that it went past the playground gate and fell into the basket of a passing scooter. ಜೋರಾಗಿ ಜೆ ಏನು ಮಾಡ್ತಾನೆ, ಆ ಬಾಲನ್ನು ಜೋರಾಗಿ ಹೊಡಿತಾನೆ. ಆ ಬಾಲ್ ತೂರಿ ಹೋಗಿಬಿಟ್ಟು ಗೇಟನ್ನು ದಾಟಿ ಗೇಟ್ ಹೊರಗಡೆ ಇದ್ದಂತಹ ಅಥವಾ ಆ ಒಂದು ರೋಡ್ ಏನಿರುತ್ತೆ ಅಲ್ಲಿ ಒಂದು ಸ್ಕೂಟ್ರ್ ಹೋಗ್ತಾ ಇರುತ್ತೆ. ಹೋಗ್ತಾ ಇರುವಂಥ ಸ್ಕೂಟರಿನ ಹಿಂದ್ಗಡೆ ಒಂದು ಬಾಸ್ಕೆಟ್ ಇರುತ್ತೆ. ಸೊ ಬಾಸ್ಕೆಟ್ ಯಾವುದಾದ್ರೂ ಇರ್ಬೋದು. ಸೊ ಆ ಬಾಸ್ಕೆಟ್ ಒಳಗಡೆ ಬಿದ್ದು ಬಿಡುತ್ತೆ. ನೋಡಿ, ಪಾಸಿಂಗ್ ಸ್ಕೂಟರ್, ಆ ಸ್ಕೂಟರ್ ಏನಾಗ್ತಿದೆ, ಪಾಸ್ ಆಗ್ತಾ ಇದೆ, ಅಂದರೆ ಮೂವ್ ಆಗ್ತಾ ಇದೆ. ಅದರಲ್ಲಿ ಆ ಬಾಲು ಬಿದ್ದು ಹೋಗುತ್ತೆ. ದ ಸ್ಕೂಟರಿಸ್ಟ್ ಹೂ ವಾಸ್ ಅನ್ಅವೇರ್ ಆಫ್ ವಾಟ್ ಹ್ಯಾಡ್ ಹ್ಯಾಪಂಡ್. ಆದರೆ ಆ ಸ್ಕೂಟರಿಸ್ಟ್ ಅಂದರೆ ಯಾರು ಓಡಿಸ್ತಿದ್ದಾನೋ, ಸೊ ಓಡಿಸ್ತಿರುವಂಥ ವ್ಯಕ್ತಿ ಸ್ಕೂಟರಿಸ್ಟ್ ಆಗ್ತಾನೆ. ಅವನಿಗೆ ಪಾಪ ಬಾಲ್ ಬಿದ್ದಿರೋದು, ಇವ್ರು ಹೊಡೆದಿರೋದು ಯಾವುದರ ಬಗ್ಗೆ ಕೂಡ ಗಮನ ಇಲ್ಲ. ಅವನು ಸುಮ್ಮನೆ ಮುಂದೆ ನೋಡಿಕೊಂಡು ಓಡಿಸ್ತಾ ಇದ್ದಾನೆ. ಡ್ರೋ ಪಾಸ್ಟ್. ಸೊ ಏನು ಮಾಡ್ತಾನೆ, ಅವ್ನಿಗೇನು ಆಗ್ತಿದೆ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಹಾಗಾಗಿ ಅವನು ಫಾಸ್ಟಾಗಿ ಮೂವ್ ಮಾಡ್ಕೊಳ್ತಿದ್ದಾನೆ. ಬೈ ದ ಟೈಮ್ ದ ಚಿಲ್ಡ್ರನ್ ರ್ಯಾನ್ ಟು ದ ಗೇಟ್. ಇದನ್ನು ನೋಡಿದಂಥ ಹುಡುಗರು ಏನು ಮಾಡ್ತಾರೆ, ಆ ಗೇಟ್ ಕಡೆ ಓಡ್ತಾರೆ. ದ ಸ್ಕೂಟರ್ ವಾಸ್ ಗಾನ್. ಏನಾಯಿತು, ಸ್ಕೂಟರ್ ಕೂಡ ಹೋಯಿತು. ಯಾಕಂದರೆ ಸ್ಕೂಟರನ್ನು ಬಿಡ್ತಾ ಇರುವಂಥ ಆ ಸ್ಕೂಟರಿಸ್ಟ್ಗೆ ಅದರ ಬಗ್ಗೆ ಗಮನ ಇರೋದಿಲ್ಲ. ಹಾಗಾಗಿ ಅವನು ಸ್ಕೂಟರನ್ನು ರೈಡ್ ಮಾಡಿಕೊಂಡು ಹೋಗ್ತಿದ್ದಾನೆ. ಅದರ ಜೊತೆ ಬಾಲ್ ಕೂಡ ಹೋಯಿತು. ಆ್ಯಂಡ್ ಸೋ ವಾಸ್ ದ ಬಾಲ್. ದ ಲುಕ್ಡ್ ಆ್ಯಟ್ ಈಚ್ ಅದರ್ ಆ್ಯಂಡ್ ಬರ್ಸ್ಟ್ ಇನ್ ಟು ಲಾಫ್ಟರ್. ಸೊ ನೋಡಿ, ಇಲ್ಲೇನಾಗತ್ತೆ,
ಆ ಬಾಲ್ ಕೂಡ ಹೋಯಿತು, ಜೊತೆಗೆ ಆ ಬಾಲ್ ಎಲ್ಲಿ ಹೋಯಿತು ಅನ್ನುವಂಥದ್ದು ನಿಮಗೆ ಗೊತ್ತಾಗಿದೆ. ಆ ಒಂದು ಬಾಸ್ಕೆಟಲ್ಲಿ ಬಿದ್ದಿದೆ. ಇದನ್ನು ನೋಡಿ ಇವರೆಲ್ಲರೂ ಕೂಡ ನಗಲಿಕ್ಕೆ ಶುರು ಮಾಡ್ತಾರೆ. ಸೊ ಇದು ಗಾನ್ ವಿತ್ ದ ಸ್ಕೂಟರ್ ಅನ್ನುವಂತಹ ಒಂದು ಪಾಠ. ವಿದ್ಯಾರ್ಥಿಗಳೇ, ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಈ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಏನಾದರೂ ಬೇಕು ಅಂತ ಅನಿಸಿದ್ರೆ, ಬೇರೆ ಯಾವುದನ್ನು ಬೇಕು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮಗೆ ತಿಳಿಸ್ತೇನೆ. ಇಲ್ಲಿ ನ್ಯೂ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಡ್ರಿಬ್ಬಲ್ಡ್ ಅಥವಾ ಡ್ರಿಬ್ಬಲ್ ಅಂತ ಅಂದರೆ ಹೇಳಿದೆ ನಿಮಗೆ ಪುಟಿಸುವಂಥದ್ದು. ರಸ್ಲಿಂಗ್ ಅಂತ ಅಂದರೆ ಒಣಗಿರುವಂತಹ ಎಲೆಗಳೇ ಮಾಡುವಂತಹ ಶಬ್ದವನ್ನು ರಸ್ಲಿಂಗ್. ಗ್ರ್ಯಾಬ್ ಅಂತ ಅಂದರೆ ದೋಚಿಕೊಳ್ಳೋದು ಅಥವಾ ಕಸ್ಕೊಳ್ಳೋದು. ಬೋಸ್ಟ್ ಅಂತ ಅಂದರೆ ಜಂಬ ಕೊಚ್ಕೊಳ್ಳುವಂಥದ್ದು. ಅನ್ಅವೇರ್ ಅಂದರೆ ಗಮನ ಇಲ್ಲದೆ ಇರುವಂಥದ್ದು. ಥಡ್ ಅಂತ ಅಂದರೆ ಯಾವುದೋ ಒಂದು ವಸ್ತು ಜೋರಾಗಿ ಬೀಳುವಂತಹ ಶಬ್ದ ಅಥವಾ ದೊಪ್ಪನೆ ಬೀಳುವಂಥ ಶಬ್ದ. ವಿದ್ಯಾರ್ಥಿಗಳೇ, ಇದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ನಿಮಗೆ ಮತ್ತೆ ಯಾವ ಪಾಠದ್ದು ಬೇಕು ಅಥವಾ ಯಾವ ಸೆಕ್ಷನ್ ನಿಮಗೆ ಬೇಕಾಗತ್ತೆ, ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದನ್ನು ನೋಡಿದ್ದಕ್ಕೆ ಧನ್ಯವಾದಗಳು.